ನಮಸ್ಕಾರ, ಪೊಲೀಸ್ ನ್ಯೂಸ್ 007ಗೆ ಸ್ವಾಗತ. ಇವತ್ತಿನ ವಿಶೇಷ ಸುದ್ದಿ ಏನಿದೆ ತಿಳಿಯೋಣ ಬನ್ನಿ. ದಕ್ಷ ಪಿಎಸ್ಐ ಸೋಮಲಿಂಗ ಒಡೆಯರ್ ಸಸ್ಪೆಂಡ್. ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕ್ ಎಂದರೆ ಒಂದು ಕಾಲದಲ್ಲಿ ಕ್ರೈಮ್ ಲೋಕಕ್ಕೆ ಚರಿತ್ರೆ ಬರೆದಿರುವ ಇತಿಹಾಸವಿದೆ. ಅಫ್ಜಲ್ಪುರ ಪೊಲೀಸ್ ಠಾಣೆಗೆ ಖಡಕ್ ಪಿಎಸ್ಐ ಬಂದರೆ ಮಾತ್ರ ಇಲ್ಲಿನ ಕ್ರಿಮಿನಲ್ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತಿತ್ತು. ಅದರನ್ವಯ ಕಳೆದ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರೇ ಅಫ್ಜಲ್ಪುರ್ ಠಾಣೆಗೆ ಸೂಕ್ತ ಅಧಿಕಾರಿ ಎಂದು ಅಲ್ಲಿನ ಜನಾಭಿಪ್ರಾಯದೊಂದಿಗೆ ಶಾಸಕರು ಅವರನ್ನು ಅಧಿಕಾರ ವಹಿಸಲು ಮುತುವರ್ಜಿ ವಹಿಸಿದರು. ಆದರೆ ಕಲಬುರಗಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಗೃಹ ಮಂತ್ರಿಗಳು ಪೊಲೀಸ್ ಠಾಣೆಯ ಪೊಲೀಸರ ತಪ್ಪಿಗೆ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರಿಗೆ ಸಸ್ಪೆಂಡ್ ಮಾಡಿರುವುದು ಸಾರ್ವಜನಿಕರಲ್ಲಿ ನೋವುಂಟು ಮಾಡಿದೆ. ಜೇವರ್ಗಿ ಬಿ ಗ್ರಾಮದ ಫೋಕ್ಸೋ ಪ್ರಕರಣ ಆರೋಪಿಯನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಸೆರೆ ಹಿಡಿದು ಠಾಣೆಗೆ ತಂದಿದ್ದ ಪಿಎಸ್ಐ ಸೋಮಲಿಂಗ ಒಡೆಯರ್ ರಾತ್ರಿ ಆರೋಪಿಯ ಕಾವಲಿಗೆ 3 ಜನ ಪೊಲೀಸರನ್ನು ನೇಮಿಸಿ ಇನ್ನೊಂದು ಇಲಾಖೆಯ ಕೆಲಸದ ಮೇಲೆ ತೆರಳಿದ್ದರು. ರಾತ್ರಿ 3 ಗಂಟೆ ಆಸುಪಾಸಿನಲ್ಲಿ ಕಿಲಾಡಿ ಆರೋಪಿ ಮೂತ್ರ ವಿಸರ್ಜನೆಗೆಂದು ತೆರಳಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ಕೂಡಲೇ ಮಾಹಿತಿ ಪಡೆದುಕೊಂಡ ಪಿಎಸ್ಐ ಸೋಮಲಿಂಗ ಒಡೆಯರ್ ಕೇವಲ 24 ಗಂಟೆಗಳಲ್ಲಿ ಆರೋಪಿಯನ್ನು ಮತ್ತೆ ಬಂಧಿಸಿ ಜೈಲಿಗೆ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿನ್ನೆ ಸಾಯಂಕಾಲ ಅಫ್ಜಲ್ಪುರ್ ಪೊಲೀಸರ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ ಅವರು ಮಧ್ಯರಾತ್ರಿ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರನ್ನು ಕಲಬುರಗಿ ಕಚೇರಿಗೆ ಕರೆಸಿಕೊಂಡು ಸಸ್ಪೆಂಡ್ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತಾಗಿದೆ. ನಮ್ಮ ಗೃಹ ಇಲಾಖೆಯ ಕಾರ್ಯವೈಖರಿ, ಮಾನ್ಯ ಘನವೆತ್ತ ಗೃಹ ಸಚಿವರು ಪೊಲೀಸ್ ಇಲಾಖೆಯಲ್ಲಿ ದಕ್ಷತೆಯಿಂದ ಕೆಲಸ ನಿರ್ವಹಿಸುತ್ತಿರುವ ಕಾರ್ಯ ಹಾಗೂ ಸಾರ್ವಜನಿಕರಿಂದ ಪ್ರಶಂಸೆ ಗಳಿಸಿದ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರಿಗೆ ಯಾರದ್ದೂ ರಾಜಕೀಯ ಮುಖಂಡರ ಒತ್ತಡಕ್ಕೆ ಮಣಿದು ರಾತ್ರೋರಾತ್ರಿ ಸಸ್ಪೆಂಡ್ ಮಾಡುವಂತೆ ತಿಳಿಸಿರುವುದು ಯಾವ ನ್ಯಾಯ ಎನ್ನುವುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮಾಡುತ್ತಿದೆ. ಇದನ್ನು ಮನಗಂಡ ಕೆಲವು ಸಾರ್ವಜನಿಕ ಹಿತಾಸಕ್ತಿ ಬಯಸುವ ಸಂಘಟನೆಗಳು ಹಾಗೂ ಪ್ರಬುದ್ಧ ನಾಗರಿಕರು ಪ್ರತಿಭಟನೆಗೆ ಮುಂದಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ದಕ್ಷ ಪ್ರಾಮಾಣಿಕ ಗೃಹ ಮಂತ್ರಿಗಳ ಕಾರ್ಯ ನಿರೀಕ್ಷಿಸುತ್ತಿರುವ ಹಂಬಲದ ಸಾರ್ವಜನಿಕರು ಕಾತುರದಿಂದ ಕಾಯುತ್ತಿದ್ದಾರೆ.